ಅಂದರೆ ಸತೀಶ್ ರೆಡ್ಡಿನ ಮೀರಿ ಎಲ್ಲಿ ರಾಜಶೇಖರ್ ರೆಡ್ಡಿ ಬೆಳೆದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ತಾನೇ ಪ್ಲಾನ್ ಮಾಡಿ ತನ್ನದೇ ಬೆಂಬಲಿಗನ್ನ ಸಾಯಿಸ್ದ ಅನ್ನೋದು ಅದನ್ನ ಹೆಂಗೆ ಯಾವ ಲಾಜಿಕಲ್ ಹೇಳ್ಬೋದು? ಸೊ ಅದು ಆಗಿರ್ಬೋದು. ತನ್ನ ಗ್ಯಾಂಗ್ನ ಹುಡುಗ ತಾನು ಬೆಳೆಸಿದ ಹುಡುಗ ಅಂದ್ರೆ ಭರತ್ ರೆಡ್ಡಿ ಹೆಂಗ್ ಸಾಯಿಸೋಕ್ ಸಾಧ್ಯ ಸರ್? ಅವ್ರ ಟಾರ್ಗೆಟ್ ನೀವಾಗಿದ್ರಿ. ನನ್ನ ಟಾರ್ಗೆಟ್ ಮುಗಿದೋಯ್ತು 7:30 ಒಳಗಡೆ. ನೀವಾಗಿದ್ಮೇಲೆ ನಿಮ್ಮದೇ ಬೆಂಬಲಿಗರನ್ನ ಯಾರನ್ನಾದ್ರೂ ಒಬ್ಬರನ್ನ ಶೂಟ್ ಮಾಡಬಹುದಿತ್ತು. ತನ್ನದೇ ಪಕ್ಷದ ತನ್ನದೇ ಬೆಂಬಲಿಗರನ್ನ ಯಾಕೆ ಸರ್? ಅಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮೆಲ್ಲಾ ಬೆಂಬಲಿಗರನ್ನ ಕೂಡ ಪೊಲೀಸರು ಕಂಪ್ಲೀಟ್ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಲಾಕ್ ಮಾಡ್ಬಿಟ್ರು. ನಾನು ನಿಮಗೆ ಪ್ಲೇಸ್ ತೋರಿಸ್ತೀನಿ. ನಾನು ಎಂಟರ್ ಈ ಏರಿಯಾದಲ್ಲಿ ನಮ್ಗೆ ಇಲ್ಲಿ 3 acres ಲ್ಯಾಂಡ್ ಖಾಲಿ ಜಾಗ ಏನಿದೆ, ಪೊಲೀಸರು ಕಂಪ್ಲೀಟ್ ಎಲ್ಲರನ್ನ ಒಳಗಡೆ ಕಳಿಸ್ಬಿಟ್ರು. ಟೋಟಲ್ ಪೊಲೀಸರು ಅಡ್ಡ ಎತ್ಕೊಂಡ್ಬಿಟ್ರು. ಆ ನಂತರ ಬಂದಿದ್ದು ಕೇವಲ ಅವ್ರೆ. ಸರ್, ಭರತ್ ರೆಡ್ಡಿ ಒಂದು ಮಾತು ಹೇಳ್ತಾರೆ, ಅದು ಗಮನಿಸ್ಬೇಕು. ನಾನು ಅವರನ್ನ ಜನಾರ್ದನ ರೆಡ್ಡಿ ಅವರನ್ನ ನಾನು ಕೊಲ್ಲಬೇಕು ಅನ್ನೋದಾದ್ರೆ ನಾನು ಅವ್ರ ಮನೆ ಮುಂದೆ ಯಾಕೆ ಹೋಗಿ ಸಾಯಿಸ್ತೀನಿ? ಹೇಗೆ ಬೇಕಾದರೂ ಪ್ಲಾನ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಅವ್ರನ್ನ ಸಾಯಿಸೋ ಪ್ಲಾನ್ ಮಾಡಬಹುದಿತ್ತು. ಅಲ್ಲೇ ಯಾಕೆ ಮಾಡ್ತೀನಿ ನಾನು? ಹೇಗೆ ಇವರು ನನ್ನ ಮೇಲೆ ಅದನ್ನ ಆರೋಪ ಮಾಡ್ತಾರೆ ಅಂತಾರೆ. ಅದು ಸತ್ಯ. ನೀವು ಗಂಗಾವತಿಗೆ ಹೋಗ್ತಿರ್ತೀರಾ, ಬೆಂಗಳೂರಿಗೆ ಹೋಗ್ತಿರ್ತೀರಾ, ಕೊಪ್ಪಳಕ್ಕೆ ಹೋಗ್ತಿರ್ತೀರಾ, ಎಲ್ಲಿ ಬೇಕಾದರೂ ಪ್ಲಾನ್ ಮಾಡ್ಬೋದಿತ್ತಲ್ವ ಸರ್? ಈ ಬ್ಯಾನರ್ ವಿಷಯನೇ ಇಟ್ಕೊಂಡು ನಿಮ್ಮ ಮನೆ ಮುಂದೆನೆ ಸಿಂಪಲ್ ಆಗಿ ಒಂದೇ ಹೇಳಿ, ನನ್ನ ಮನೆ ಮುಂದೆ ನೀನು ಯಾಕೆ ಬಂದೆ ಅಂತೇಳಿ ನಾನು ಕೇಳ್ತೀನಿ. ಒಬ್ಬ MLA ಆಗಿ ರೌಡಿಗಳನ್ನ ಯಾಕೆ ಕಳಿಸ್ತೀನಿ? ನೀನು ಕಾನೂನು ಮೇಲೆ ಗೌರವ ಇದ್ದಿದ್ರೆ ಬ್ಯಾನರ್ ವಿಚಾರದಲ್ಲಿ ನಾನು ಯಾವ ರೀತಿ ಮಧ್ಯಾಹ್ನ 2:00 ಪೊಲೀಸರಿಗೆ ನಾನು ತೆಗಿಸಿದ್ದೀನೋ, ನೀನು ಮತ್ತೆ ಬೇಕಿದ್ರೆ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಅದೇ ಪೊಲೀಸರನ್ನ ಇಟ್ಟು ಹೋಗಿ ಬ್ಯಾನರ್ಸ್ ಹಾಕಿ ಬನ್ನಿ ಅಂತ ನೀನು ಯಾಕೆ ಹೇಳ್ಬಾರ್ದಾಗಿತ್ತು? ಅಲ್ಲಿ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ಆಗ್ತಿತ್ತು. ನನ್ನ ಕಾರ್ಯಕರ್ತರು ನನ್ನನ್ನು ಕರೆದ್ರು, ನಾನೇ ಸ್ವತಃ ಜೀಪ್ ನ ಡ್ರೈವ್ ಮಾಡ್ಕೊಂಡು ಹೋದೆ. ನಾನು ನನಗಲ್ಲಿ ಹೋಗೋ ಇದೇ ಇರ್ಲಿಲ್ಲ, ಪ್ಲಾನೇ ಇರ್ಲಿಲ್ಲ. ನನ್ ಗಲಾಟೆ ಮಿತಿ ಮೀರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೋಗಿ ತಡೆಯೋ ಪ್ರಯತ್ನ ಮಾಡಿದೆ. ಆದ್ರೆ ಪ್ರಚೋದನೆ ಆಗಿದ್ದೆ ಜನಾರ್ದನ್ ರೆಡ್ಡಿ ಅವರಿಂದ. ಮಾತು ಅವನು ಪಾಪ ಶಾಂತಿ ಕಾಪಾಡೋದಕ್ಕೆ ಬಂದ್ರು ಅಂತ DK ಅವ್ರು ಹೇಳಿದ್ರಲ್ಲ, ವಿಡಿಯೋಗಳು ನೀವು ನೋಡಿದ್ರಲ್ಲ. ಅವ್ನು ಬಂದು ಕೂಗಾಟ ಮಾಡಿದ್ದು, ಅವನ ಮನೆ ಸುಟ್ಟು ಬಿಡ್ತೀನಿ, ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ಅವನಂತೂ ನಾನು ಬಿಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ದಿಲ್ಲ. ಅದು ಕೇಳಿಲ್ಲ. ಎಲ್ಲಿ ಬಂದು ಮಾತಾಡಿದ್ದ ಮಾತುಗಳು? ನನ್ನ ಮನೆ ಮುಂದೆ ಬಂದು ಮಾತಾಡಿದ್ದೆ ಅಲ್ಲ. ಅವನ ಸಮಕ್ಷಮದಲ್ಲಿ ಅವನು ಹಿಂಗೆ ನಿಂತ್ಕೊಂಡೇ ಕಲ್ಲು, ಬಾಟಲ್ಸು, ಪೆಟ್ರೋಲ್ ಬಾಂಬ್ಸು ಮತ್ತೆ ಅವ್ನ ಗನ್ಮ್ಯಾನ್ ಫೈರ್ ಮಾಡಿದ್ದ ಅವನ ಸಮಕ್ಷಮದಲ್ಲೇ ಅಲ್ಲ. ಅವನ ಸಮಕ್ಷಮದಲ್ಲೇ ರಾಜಶೇಖರ್ ಕೊಲೆ ಆಯ್ತಲ್ಲ. ಅದ ಶಾಂತಿ ಕಾಪಾಡೋದು? ನೋಡಿಮ್ಮ, ಯಾವುದೇ ವಿಷಯದಲ್ಲಿ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮನೆಗೆ ಬಂದ, ನೀನು ನನ್ನ ಮನೆಗೆ ಬಂದಿ, ಸಿಂಪಲ್ ಅಷ್ಟೆ. ಒಂದು. ಇನ್ನೊಂದು, ಬ್ಯಾನರ್ ವಿಷಯದಲ್ಲಿ ನೀನು ಮುನ್ಸಿಪಾಲಿಟಿ ಅಥಾರಿಟೀಸ್ ಪರ್ಮಿಷನ್ ತಗೊಂಡು ಪೊಲೀಸರನ್ನ ಕಳಿಸಿ ಅಧಿಕೃತವಾಗಿ ಅಫಿಷಿಯಲ್ಸ್ ಇಟ್ಟು ನೀನು ಬ್ಯಾನರ್ ಹಾಕಿಸ್ಬೋದಾಗಿತ್ತಲ್ಲ. ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಆಗಿದ್ರೆ ನೀನು ಯಾಕೆ ಬರೋಕ್ಕೆ ಹೋಗ್ತಿ? ಸತೀಶ್ ರೆಡ್ಡಿನ ಯಾಕೆ ಕಳಿಸೋದಕ್ಕೆ ಹೋಗ್ತಿ? ರೌಡಿಗಳನ್ನ, ಸಾವಿರಾರು ಜನಗಳನ್ನ ಯಾಕೆ ಕಳಿಸೋದಕ್ಕಂತ ಹೋಗ್ತಿ? ಅಂದ್ರೆ ಸತೀಶ್ ರೆಡ್ಡಿನ ಮೀರಿ ಎಲ್ಲಿ ರಾಜಶೇಖರ್ ರೆಡ್ಡಿ ಬೆಳೆದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ತಾನೇ ಪ್ಲಾನ್ ಮಾಡಿ ತನ್ನದೇ ಬೆಂಬಲಿಗನ್ನ ಸಾಯಿಸ್ದ ಅನ್ನೋದು ಅದನ್ನ ಹೆಂಗೆ ಯಾವ ಲಾಜಿಕಲ್ ಹೇಳ್ಬೋದು? ಸೊ ಅದು ಆಗಿರ್ಬೋದು. ತನ್ನ ಗ್ಯಾಂಗ್ನ ಹುಡುಗ ತಾನು ಬೆಳೆಸಿದ ಹುಡುಗ ಅಂದ್ರೆ ಭರತ್ ರೆಡ್ಡಿ ಹೆಂಗ್ ಸಾಯಿಸೋಕ್ ಸಾಧ್ಯ ಸರ್? ಅವ್ರ ಟಾರ್ಗೆಟ್ ನೀವಾಗಿದ್ರಿ. ನನ್ನ ಟಾರ್ಗೆಟ್ ಮುಗಿದೋಯ್ತು 7:30 ಒಳಗಡೆ. ನೀವಾಗಿದ್ಮೇಲೆ ನಿಮ್ಮದೇ ಬೆಂಬಲಿಗರನ್ನ ಯಾರನ್ನಾದ್ರೂ ಒಬ್ಬರನ್ನ ಶೂಟ್ ಮಾಡಬಹುದಿತ್ತು. ತನ್ನದೇ ಪಕ್ಷದ ತನ್ನದೇ ಬೆಂಬಲಿಗರನ್ನ ಯಾಕೆ ಸರ್? ಅಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮೆಲ್ಲಾ ಬೆಂಬಲಿಗರನ್ನ ಕೂಡ ಪೊಲೀಸರು ಕಂಪ್ಲೀಟ್ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಲಾಕ್ ಮಾಡ್ಬಿಟ್ರು. ನಾನು ನಿಮಗೆ ಪ್ಲೇಸ್ ತೋರಿಸ್ತೀನಿ. ನಾನು ಎಂಟರ್ ಈ ಏರಿಯಾದಲ್ಲಿ ನಮ್ಗೆ ಇಲ್ಲಿ 3 acres ಲ್ಯಾಂಡ್ ಖಾಲಿ ಜಾಗ ಏನಿದೆ, ಪೊಲೀಸರು ಕಂಪ್ಲೀಟ್ ಎಲ್ಲರನ್ನ ಒಳಗಡೆ ಕಳಿಸ್ಬಿಟ್ರು. ಟೋಟಲ್ ಪೊಲೀಸರು ಅಡ್ಡ ಎತ್ಕೊಂಡ್ಬಿಟ್ರು. ಆ ನಂತರ ಬಂದಿದ್ದು ಕೇವಲ ಅವ್ರೆ. ಸರ್, ಭರತ್ ರೆಡ್ಡಿ ಒಂದು ಮಾತು ಹೇಳ್ತಾರೆ, ಅದು ಗಮನಿಸ್ಬೇಕು. ನಾನು ಅವರನ್ನ ಜನಾರ್ದನ ರೆಡ್ಡಿ ಅವರನ್ನ ನಾನು ಕೊಲ್ಲಬೇಕು ಅನ್ನೋದಾದ್ರೆ ನಾನು ಅವ್ರ ಮನೆ ಮುಂದೆ ಯಾಕೆ ಹೋಗಿ ಸಾಯಿಸ್ತೀನಿ? ಹೇಗೆ ಬೇಕಾದರೂ ಪ್ಲಾನ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಅವ್ರನ್ನ ಸಾಯಿಸೋ ಪ್ಲಾನ್ ಮಾಡಬಹುದಿತ್ತು. ಅಲ್ಲೇ ಯಾಕೆ ಮಾಡ್ತೀನಿ ನಾನು? ಹೇಗೆ ಇವರು ನನ್ನ ಮೇಲೆ ಅದನ್ನ ಆರೋಪ ಮಾಡ್ತಾರೆ ಅಂತಾರೆ. ಅದು ಸತ್ಯ. ನೀವು ಗಂಗಾವತಿಗೆ ಹೋಗ್ತಿರ್ತೀರಾ, ಬೆಂಗಳೂರಿಗೆ ಹೋಗ್ತಿರ್ತೀರಾ, ಕೊಪ್ಪಳಕ್ಕೆ ಹೋಗ್ತಿರ್ತೀರಾ, ಎಲ್ಲಿ ಬೇಕಾದರೂ ಪ್ಲಾನ್ ಮಾಡ್ಬೋದಿತ್ತಲ್ವ ಸರ್? ಈ ಬ್ಯಾನರ್ ವಿಷಯನೇ ಇಟ್ಕೊಂಡು ನಿಮ್ಮ ಮನೆ ಮುಂದೆನೆ ಸಿಂಪಲ್ ಆಗಿ ಒಂದೇ ಹೇಳಿ, ನನ್ನ ಮನೆ ಮುಂದೆ ನೀನು ಯಾಕೆ ಬಂದೆ ಅಂತೇಳಿ ನಾನು ಕೇಳ್ತೀನಿ. ಒಬ್ಬ MLA ಆಗಿ ರೌಡಿಗಳನ್ನ ಯಾಕೆ ಕಳಿಸ್ತೀನಿ? ನೀನು ಕಾನೂನು ಮೇಲೆ ಗೌರವ ಇದ್ದಿದ್ರೆ ಬ್ಯಾನರ್ ವಿಚಾರದಲ್ಲಿ ನಾನು ಯಾವ ರೀತಿ ಮಧ್ಯಾಹ್ನ 2:00 ಪೊಲೀಸರಿಗೆ ನಾನು ತೆಗಿಸಿದ್ದೀನೋ, ನೀನು ಮತ್ತೆ ಬೇಕಿದ್ರೆ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಅದೇ ಪೊಲೀಸರನ್ನ ಇಟ್ಟು ಹೋಗಿ ಬ್ಯಾನರ್ಸ್ ಹಾಕಿ ಬನ್ನಿ ಅಂತ ನೀನು ಯಾಕೆ ಹೇಳ್ಬಾರ್ದಾಗಿತ್ತು? ಅಲ್ಲಿ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ಆಗ್ತಿತ್ತು. ನನ್ನ ಕಾರ್ಯಕರ್ತರು ನನ್ನನ್ನು ಕರೆದ್ರು, ನಾನೇ ಸ್ವತಃ ಜೀಪ್ ನ ಡ್ರೈವ್ ಮಾಡ್ಕೊಂಡು ಹೋದೆ. ನಾನು ನನಗಲ್ಲಿ ಹೋಗೋ
ಇದೇ ಇರಲಿಲ್ಲ, ಪ್ಲಾನೇ ಇರಲಿಲ್ಲ, ನನ್ನ ಗಲಾಟೆ ಮಿತಿ ಮೀರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೋಗಿ ತಡೆಯೋ ಪ್ರಯತ್ನ ಮಾಡಿದೆ. ಆದ್ರೆ ಪ್ರಚೋದನೆ ಆಗಿದ್ದೆ ಜನಾರ್ದನ್ ರೆಡ್ಡಿ ಅವರಿಂದ. ಮಾತು ಅವನು ಪಾಪ ಶಾಂತಿ ಕಾಪಾಡೋದಕ್ಕೆ ಬಂದ್ರು ಅಂತ ಡಿ ಕೆ ಅವ್ರು ಹೇಳಿದ್ರಲ್ಲ, ವಿಡಿಯೋಗಳು ನೀವು ನೋಡಿದ್ರಲ್ಲ, ಅವ್ನು ಬಂದು ಕೂಗಾಟ ಮಾಡಿದ್ದು, ಅವನ ಮನೆ ಸುಟ್ಟು ಬಿಡ್ತೀನಿ, ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ಅವನಂತೂ ನಾನು ಬಿಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ದಿಲ್ಲ. ಅದು ಕೇಳಿಲ್ಲ, ಎಲ್ಲಿ ಬಂದು ಮಾತಾಡಿದ್ದ ಮಾತುಗಳು? ನನ್ನ ಮನೆ ಮುಂದೆ ಬಂದು ಮಾತಾಡಿದ್ದೆ ಅಲ್ಲ. ಅವನ ಸಮಕ್ಷಮದಲ್ಲಿ ಅವನು ಹಿಂಗೆ ನಿಂತ್ಕೊಂಡೇ ಕಲ್ಲು, ಬಾಟಲ್ಸು, ಪೆಟ್ರೋಲ್ ಬಾಂಬ್ಸು ಮತ್ತು ಅವ್ನ ಗನ್ಮ್ಯಾನ್ ಫೈರ್ ಮಾಡಿದ್ದು ಅವನ ಸಮಕ್ಷಮದಲ್ಲೇ ಅಲ್ಲ. ಅವನ ಸಮಕ್ಷಮದಲ್ಲೇ ರಾಜಶೇಖರ್ ಕೊಲೆ ಆಯ್ತಲ್ಲ. ಅದ ಶಾಂತಿ ಕಾಪಾಡೋದು? ನೋಡಿಮ್ಮ, ಯಾವುದೇ ವಿಷಯದಲ್ಲಿ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮನೆಗೆ ಬಂದ, ನೀನು ನನ್ನ ಮನೆಗೆ ಬಂದಿ, ಸಿಂಪಲ್ ಅಷ್ಟೆ. ಒಂದು ಇನ್ನೊಂದು, ಬ್ಯಾನರ್ ವಿಷಯದಲ್ಲಿ ನೀನು ಮುನ್ಸಿಪಾಲ್ಟಿ ಅಥಾರಿಟೀಸ್ ಪರ್ಮಿಷನ್ ತಗೊಂಡು ಪೊಲೀಸನ್ನು ಕಳಿಸಿ ಅಧಿಕೃತವಾಗಿ ಅಫಿಷಿಯಲ್ಸ್ ಇಟ್ಟು ನೀನು ಬ್ಯಾನರ್ ಹಾಕಿಸ್ಬೋದಾಗಿತ್ತಲ್ಲ, ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಆಗಿದ್ರೆ. ನೀನು ಯಾಕೆ ಬರೋಕ್ಕೆ ಹೋಗ್ತಿ? ಸತೀಶ್ ರೆಡ್ಡಿನ ಯಾಕೆ ಕಳಿಸೋದಕ್ಕೆ ಹೋಗ್ತಿ? ರೌಡಿಗಳನ್ನ, ಸಾವಿರಾರು ಜನಗಳನ್ನ ಯಾಕೆ ಕಳಿಸೋದಕ್ಕಂತ ಹೋಗ್ತಿ? ಅಂದ್ರೆ ಸತೀಶ್ ರೆಡ್ಡಿನ ಮೀರಿ ಎಲ್ಲಿ ರಾಜಶೇಖರ್ ರೆಡ್ಡಿ ಬೆಳೆದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ತಾನೇ ಪ್ಲಾನ್ ಮಾಡಿ ತನ್ನದೇ ಬೆಂಬಲಿಗನ್ನ ಸಾಯಿಸ್ದ ಅನ್ನೋದು, ಬಟ್ ಅದನ್ನ ಹೆಂಗೆ, ಯಾವ ಲಾಜಿಕಲ್ ಹೇಳ್ಬೋದು? ಸೊ ಅದು ಆಗಿರ್ಬೋದು. ತನ್ನ ಗ್ಯಾಂಗ್ನ ಹುಡುಗ, ತಾನು ಬೆಳೆಸಿದ ಹುಡುಗ ಅಂದ್ರೆ ಭರತ್ ರೆಡ್ಡಿ ಹೆಂಗ್ ಸಾಯಿಸೋಕ್ ಸಾಧ್ಯ ಸರ್? ಅವ್ರ ಟಾರ್ಗೆಟ್ ನೀವಾಗಿದ್ರಿ. ನನ್ನ ಟಾರ್ಗೆಟ್ ಮುಗಿದೋಯ್ತು 7:30 ಒಳಗಡೆ. ನೀವಾಗಿದ್ಮೇಲೆ ನಿಮ್ಮದೇ ಬೆಂಬಲಿಗರನ್ನ ಯಾರನ್ನಾದ್ರೂ ಒಬ್ಬರನ್ನ ಶೂಟ್ ಮಾಡಬಹುದಿತ್ತು. ತನ್ನದೇ ಪಕ್ಷದ ತನ್ನದೇ ಬೆಂಬಲಿಗರನ್ನ ಯಾಕೆ ಸರ್? ಅಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮೆಲ್ಲಾ ಬೆಂಬಲಿಗರನ್ನ ಕೂಡ ಪೊಲೀಸರು ಕಂಪ್ಲೀಟ್ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಲಾಕ್ ಮಾಡಿಬಿಟ್ರು. ನಾನು ನಿಮಗೆ ಪ್ಲೇಸ್ ತೋರಿಸ್ತೀನಿ. ನಾನು ಎಂಟರ್ ಈ ಏರಿಯಾದಲ್ಲಿ ನಮ್ಗೆ ಇಲ್ಲಿ 3 acres ಲ್ಯಾಂಡ್ ಖಾಲಿ ಜಾಗ ಏನಿದೆ, ಪೊಲೀಸರು ಕಂಪ್ಲೀಟ್ ಎಲ್ಲರನ್ನ ಒಳಗಡೆ ಕಳಿಸ್ಬಿಟ್ರು. ಟೋಟಲ್ ಪೊಲೀಸರು ಅಡ್ಡ ಎತ್ಕೊಂಡ್ಬಿಟ್ರು. ಆ ನಂತರ ಬಂದಿದ್ದು ಕೇವಲ ಅವರೇ. ಸರ್, ಭರತ್ ರೆಡ್ಡಿ ಒಂದು ಮಾತು ಹೇಳ್ತಾರೆ, ಅದು ಗಮನಿಸಬೇಕು. ನಾನು ಅವರನ್ನ, ಜನಾರ್ದನ ರೆಡ್ಡಿ ಅವರನ್ನ ನಾನು ಕೊಲ್ಲಬೇಕು ಅನ್ನೋದಾದ್ರೆ ನಾನು ಅವ್ರ ಮನೆ ಮುಂದೆ ಯಾಕೆ ಹೋಗಿ ಸಾಯಿಸ್ತೀನಿ? ಹೇಗೆ ಬೇಕಾದರೂ ಪ್ಲಾನ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಅವ್ರನ್ನ ಸಾಯಿಸೋ ಪ್ಲಾನ್ ಮಾಡಬಹುದಿತ್ತು. ಅಲ್ಲೇ ಯಾಕೆ ಮಾಡ್ತೀನಿ ನಾನು? ಹೇಗೆ ಇವರು ನನ್ನ ಮೇಲೆ ಅದನ್ನ ಆರೋಪ ಮಾಡ್ತಾರೆ ಅಂತಾರೆ. ಅದು ಸತ್ಯ. ನೀವು ಗಂಗಾವತಿಗೆ ಹೋಗ್ತಿರ್ತೀರಾ, ಬೆಂಗಳೂರಿಗೆ ಹೋಗ್ತಿರ್ತೀರಾ, ಕೊಪ್ಪಳಕ್ಕೆ ಹೋಗ್ತಿರ್ತೀರಾ, ಎಲ್ಲಿ ಬೇಕಾದರೂ ಪ್ಲಾನ್ ಮಾಡ್ಬೋದಿತ್ತಲ್ವ ಸರ್? ಈ ಬ್ಯಾನರ್ ವಿಷಯನೇ ಇಟ್ಕೊಂಡು ನಿಮ್ಮ ಮನೆ ಮುಂದೆನೇ ಸಿಂಪಲ್ ಆಗಿ ಒಂದೇ ಹೇಳಿ, ನನ್ನ ಮನೆ ಮುಂದೆ ನೀನು ಯಾಕೆ ಬಂದೆ ಅಂತೇಳಿ ನಾನು ಕೇಳ್ತೀನಿ. ಒಬ್ಬ MLA ಆಗಿ ರೌಡಿಗಳನ್ನ ಯಾಕೆ ಕಳಿಸ್ತೀನಿ? ನೀನು ಕಾನೂನು ಮೇಲೆ ಗೌರವ ಇದ್ದಿದ್ರೆ ಬ್ಯಾನರ್ ವಿಚಾರದಲ್ಲಿ ನಾನು ಯಾವ ರೀತಿ ಮಧ್ಯಾಹ್ನ 2 ಪೊಲೀಸರುಗಳನ್ನ ತೆಗಿಸಿದ್ದೀನೋ, ನೀನು ಮತ್ತೆ ಬೇಕಿದ್ರೆ ಮುನ್ಸಿಪಾಲ್ಟಿ ಪರ್ಮಿಷನ್ ತಗೊಂಡು ಅದೇ ಪೊಲೀಸರನ್ನ ಇಟ್ಟು ಹೋಗಿ ಬ್ಯಾನರ್ಸ್ ಹಾಕಿ ಬನ್ನಿ ಅಂತ ನೀನು ಯಾಕೆ ಹೇಳ್ಬಾರ್ದಾಗಿತ್ತು? ಅಲ್ಲಿ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ಆಗ್ತಿತ್ತು. ನನ್ನ ಕಾರ್ಯಕರ್ತರು ನನ್ನನ್ನು ಕರೆದ್ರು, ನಾನೇ ಸ್ವತಃ ಜೀಪ್ ನ ಡ್ರೈವ್ ಮಾಡ್ಕೊಂಡು ಹೋದೆ. ನನಗಲ್ಲಿ ಹೋಗೋ ಇದೇ ಇರ್ಲಿಲ್ಲ, ಪ್ಲಾನೇ ಇರ್ಲಿಲ್ಲ, ನನ್ನ ಗಲಾಟೆ ಮಿತಿ ಮೀರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೋಗಿ ತಡೆಯೋ ಪ್ರಯತ್ನ ಮಾಡಿದೆ. ಆದ್ರೆ ಪ್ರಚೋದನೆ ಆಗಿದ್ದೆ ಜನಾರ್ದನ್ ರೆಡ್ಡಿ ಅವರಿಂದ. ಮಾತು ಅವನು ಪಾಪ ಶಾಂತಿ ಕಾಪಾಡೋದಕ್ಕೆ ಬಂದ್ರು ಅಂತ ಡಿ ಕೆ ಅವ್ರು ಹೇಳಿದ್ರಲ್ಲ, ವಿಡಿಯೋಗಳು ನೀವು ನೋಡಿದ್ರಲ್ಲ, ಅವ್ನು ಬಂದು ಕೂಗಾಟ ಮಾಡಿದ್ದು, ಅವನ ಮನೆ ಸುಟ್ಟು ಬಿಡ್ತೀನಿ, ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ಅವನಂತೂ ನಾನು ಬಿಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ದಿಲ್ಲ. ಅದು